ಪೇಷಂಟ್ ಬಂದು ಚಿಕ್ಕಮಗಳೂರು ಪೇಷಂಟ್. ಅದು ಎರಡೂವರೆ ವರ್ಷ ಮುಂಚೆ ನಮ್ಮ ಆಸ್ಪತ್ರೆಯಲ್ಲಿ ಲೆಫ್ಟ್ ಆಂಕಲ್ ಅಲ್ಲಿ ಫ್ರಾಕ್ಚರ್ಗೆ ಆಪರೇಷನ್ ಮಾಡಿದ್ರು. ಅದರಲ್ಲಿ ಸ್ಮಾಲ್ ಇಂಪ್ಲಾಂಟ್ ಹಾಕಿದ್ರು. ಅಂದ್ರೆ ಚಿಕ್ಕ ಮೂಳೆಗೆ ಫ್ರಾಕ್ಚರ್ ಆಗಿರೋದ್ರಿಂದ ಸ್ಮಾಲ್ ಇಂಪ್ಲಾಂಟ್ ವಿತ್ ಸ್ಕ್ರೂಸ್ ಎಲ್ಲ ಹಾಕ್ಬಿಟ್ಟು 2 ವರ್ಷ ಮುಂಚೆ ಮಾಡಿದ್ರು. ಈಗ ಮತ್ತೆ 20ನೇ ತಾರೀಕು ಆ ಇಂಪ್ಲಾಂಟ್ ರಿಮೂವಲ್ಗೆ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆಗ್ಬಿಟ್ಟು ನಿನ್ನೆ 22ನೇ ತಾರೀಕು ಬೆಳಿಗ್ಗೆ ನಮ್ಮ ಡಾಕ್ಟರ್ ಸಂತೋಷ್ ಮತ್ತೆ ಡಾಕ್ಟರ್ ಅಜಿತ್ ಅಂತ ಅವ್ರ ಯೂನಿಟ್ ಅಲ್ಲಿ ಡಾಕ್ಟರ್ ಸಂತೋಷ್ ಅಂತ ಅದು ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಮಾಡೋ ಟೈಮಲ್ಲಿ ಅವರು ಪೇಷಂಟ್ ಹೇಳೋ ರೀತಿಯಲ್ಲಿ ಅಂದ್ರೆ ನನಗೆ ಎರಡೂ ಕಡೆ ಆಪರೇಷನ್ ಲೆಫ್ಟ್ ಸೈಡ್ ಇತ್ತು ಮತ್ತೆ ರೈಟ್ ಸೈಡ್ ಮಾಡ್ಬಿಟ್ಟಿದ್ದಾರೆ ಆಪರೇಷನ್. ಮತ್ತೆ ಆಮೇಲೆ ನೆಕ್ಸ್ಟ್ ಲೆಫ್ಟ್ ಸೈಡ್ ಇಂಪ್ಲಾಂಟ್ ನ ತೆಗೆದಿದ್ದಾರೆ ಅಂತ ಅವರು ನಮಗೆ ಕಂಪ್ಲೇಂಟ್ ಮಾಡಿದ್ರು. ಸೊ ಆ ಉದ್ದೇಶಕ್ಕೆ ಏನಾಗುತ್ತೆ, ನಾವು ಡಾಕ್ಟರ್ ಸಂತೋಷ್ ಅನ್ನೋದು ನಾನು ಮೇಲ್ನೋಟಕ್ಕೆ ಅವ್ರು ಕರೆದ್ಬಿಟ್ಟು ವಿಚಾರಿಸಿದಾಗ ಅವ್ರು ಏನ್ ಹೇಳ್ತಂತಂದ್ರೆ, ನಾವು ಇಲ್ಲ ಸರ್, ನಾನು ಆಪೋಸಿಟ್ ಸೈಡ್ ಸಿಸ್ಟರ್ ನಿಂತಿದ್ರು. ಸೊ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಸ್ಕಾಲ್ಪೆಲ್ ಅಂದ್ರೆ ಚಿಕ್ಕದು ಸ್ಕಾಲ್ಪೆಲ್ ಟ್ರಾನ್ಸ್ಫರ್ ಆಗೋದು ಮೇಲೆ ಚರ್ಮದ ಮೇಲೆ ಬಿದ್ದು ಚರ್ಮ ಸ್ವಲ್ಪ ಗಾಯ ಆಗಿದೆ. ಆಮೇಲೆ ಈ ಕಡೆದು ಪೂರ್ತಿ ತೆಗ್ದಿದೀವಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳಿದ್ದಾರೆ. ಸೊ ಈ ವಿಚಾರವಾಗಿ ನಾವು ಇಮಿಡಿಯೇಟ್ ಆಗಿ ಬೆಳಿಗ್ಗೆನೆ ಒಂದು ಕಮಿಟಿ 3 ಸೀನಿಯರ್ ಮೋಸ್ಟ್ ಪ್ರೊಫೆಸರ್ಸ್ ನ ಒಂದು ಕಮಿಟಿ ರೆಡಿ ಮಾಡ್ಬಿಟ್ಟು ಸಂಜೆ ಒಳಗೆ ಒಂದು ಎನ್ಕ್ವೈರಿ ಮಾಡಿ ರಿಪೋರ್ಟ್ ರೆಡಿ ಮಾಡಕ್ಕೆ ಕೊಡಿ ಅಂತ ಹೇಳಿದೀವಿ. ಮತ್ತೆ ಆಮೇಲೆ ನಾನು ಬೆಳಗ್ಗೆ ಹೋಗಿ ಪೇಷಂಟ್ ನೋಡ್ಕೊಂಡ್ ಬಂದೆ. ಆ ಪೇಷಂಟ್ ಕಾಲ್ ಅಂದ್ರೆ ಡಿಸಬಿಲಿಟಿ ಯಾವುದೇ ಇಲ್ಲ, ಕಾಲ್ ಮೂಮೆಂಟು ಇದೆ ಮತ್ತೆ ಫಿಂಗರ್ಸ್ ಮೂಮೆಂಟೇ ಇದೆ. ಸೊ ಇದರ ಸಂಬಂಧ ಸಂಜೆ ಮೋಸ್ಟ್ಲಿ ಒಂದು 6-7 ಒಳಗಡೆ ರಿಪೋರ್ಟ್ ಸಿಗಬಹುದು ಅನ್ಸುತ್ತೆ. ಲೆಫ್ಟ್ ಕಾಲು ಆಪರೇಟ್ ಮಾಡ್ಬೇಕಾಗಿತ್ತು, ರೈಟ್ ಕಾಲ್ಗೆ ಇದಾಗಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಸ್ಟಿಚ್ ಹಾಕಿದ್ದಾರೆ ಕೇಳಿದ್ರೆ? ಒಂದು 2-3 ಸ್ಟಿಚ್ ಆಗಿರ್ತಾರೆ. ಅದೇ ಇನ್ಸ್ಟ್ರೂಮೆಂಟ್ ಬಿದ್ದಿಂದ 3 ಸ್ಟಿಚ್ ಹಾಕಷ್ಟು ಗಾಯ ಆಗುತ್ತೆ. ಅಲ್ಲ, ಚಿಕ್ಕ ಜಾಗ ಅಂತ ಹೇಳಿದ್ರು, ಆಲ್ಮೋಸ್ಟ್ 1 ಸೆಂಟಿಮೀಟರ್. ಅದು ಎನ್ಕ್ವೈರಿ ರಿಪೋರ್ಟ್ ಅಲ್ಲಿ ಬರುತ್ತೆ. ಅದೇನಾಗ್ಲಿ ಪೇಷಂಟ್ ನ ಎನ್ಕ್ವೈರಿ ಮಾಡ್ತಾರೆ ಪ್ಲಸ್ ಡಾಕ್ಟರ್ಸ್ ನ ಎನ್ಕ್ವೈರಿ ಮಾಡ್ತಾರೆ. ಒಟ್ಟು 3 ಸ್ಟಿಚ್ ಹಾಕಿದ್ದಾರೆ ರೈಟ್ ಲೆಗ್ ಕೂಡ. ಬಟ್ ಆದ್ರೆ ಸರ್ ಅಲ್ಲಿ ಆಪರೇಷನ್ ಆಗ್ಬೇಕಾದ್ರೆ ಪೇಷಂಟ್ ಕೂಡ ನಂದು ಈ ಕಾಲಲ್ಲ ಅಂತ ಹೇಳಕ್ ಪ್ರಯತ್ನ ಪಟ್ರು ಅಂತ ಹೇಳಿದ್ರು. ನನಗೂ ಹೇಳಿದ್ರು ಬೆಳಿಗ್ಗೆ ಹೋದಾಗ. ನಾನು ಬೆಳಿಗ್ಗೆ ವಾರ್ಡಿಗೆ ಹೋಗಿ ವಿಚಾರಿಸಿದೆ. ಬಟ್ ಏನೇ ಆಗ್ಲಿ, ನಾವು ಕಮಿಟಿನಲ್ಲಿ ಸಮಿತಿ ಮಾಡಿದೀವಲ್ಲ, ಅದನ್ನ ಎನ್ಕ್ವೈರಿ ಮಾಡಿ ಪೇಷಂಟ್ ಎನ್ಕ್ವೈರಿ ಮಾಡಿದ್ದಾರೆ. ಅದನ್ನ ಅವ್ರದ್ರಲ್ಲಿ ಆರ್ಥೋಪೆಡಿಕ್ಸ್ HOD ಸೇರಿಸಿದೀವಿ. ಅದನ್ನ ತೆಗೆದ್ಬಿಟ್ಟು ಜಾಗನು ನೋಡ್ಬಿಟ್ಟು ಸ್ಕ್ಯಾನಿಂಗ್ ಎಕ್ಸ್ರೇ ಮಾಡ್ಬಿಟ್ಟು ನೋಡ್ಬಿಟ್ಟು ಅವ್ರದ್ದು ರಿಪೋರ್ಟ್ ಕೊಡ್ತಾರೆ. 29 ವರ್ಷ, ಚಿಕ್ಕಮಗಳೂರು ಜಿಲ್ಲೆಯ ಹತ್ರದಲ್ಲಿ ಹಳ್ಳಿಯವರು. ಅವ್ರು 20ನೇ ತಾರೀಕು ಅಡ್ಮಿಟ್ ಆಗಿದ್ದಾರೆ. ಇಂಪ್ಲಾಂಟ್ ರಿಮೂವಲ್ ಅಂತ ಬಂದು ಅದಾದ್ಮೇಲೆ ಇಂಪ್ಲಾಂಟ್ ರಿಮೂವಲ್ ಆಗಿದೆ. ಪೇಷಂಟ್ ಕಂಡೀಷನ್ ಚೆನ್ನಾಗಿದೆ. ನಮ್ಮ ಮುಖ್ಯ ಆದ್ಯತೆ ಪೇಷಂಟ್ ಕಂಡೀಷನ್ ಚೆನ್ನಾಗಿರ್ಬೇಕು. ಅವ್ರಿಗೆ ಯಾವುದೇ ನ್ಯೂನತೆಗಳು ಬರಬಾರ್ದು, ಡಿಸಬಿಲಿಟಿ ಬರಬಾರ್ದು. ನಾನು ನಿನ್ನೆ ಸಾಯಂಕಾಲನೂ ನೋಡಿದ್ದೀನಿ, ಮತ್ತೆ ಈಗ ಬೆಳಿಗ್ಗೆನೂ ನೋಡ್ಕೊಂಡು ಬಂದಿದ್ದೀನಿ. ಪೇಷಂಟು ಕಾಲು ಎಲ್ಲ ಆಡಿಸ್ಬೋದು, ಮತ್ತು ಎದ್ದು ನಿಂತ್ಕೊಂಡು ಓಡಾಡ್ಬೋದು, ಭಾರ ಎಲ್ಲ ಬಿಡ್ಬೋದು. ಯಾವುದೇ ಡಿಸಬಿಲಿಟಿ ಬರಲ್ಲ. ಮತ್ತು ಯಾವುದೇ ಒಂದು ಅವರಿಗೆ ತೊಂದರೆಗಳಾಗ್ದಂಗೆ, ನೋವಾಗ್ದಂಗೆ ನಾವು ನಿಗಾ ವಹಿಸ್ತಾ ಇದ್ದೀವಿ. ನಮ್ಮ ವೈದ್ಯಕೀಯ ಅಧೀಕ್ಷಕರು ಹೇಳಿದಂಗೆ ಅವರಿಗೆ ಒಂದು ತನಿಖೆ ಮಾಡಿ, ಅದು ಏನೇ ತಪ್ಪು ಮಾಡಿದ್ರು, ಅವರು ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅನಸ್ಥೆಟಿಸ್ಟ್ ಆಗಿರ್ಬೋದು, OT ಸ್ಟಾಫ್ ನರ್ಸ್ ಆಗಿರ್ಬೋದು, ಎಲ್ಲರದ್ದು ಈಗ ತನಿಖೆ ಮಾಡಿ ಸೂಕ್ತ ವರದಿನ ಸಾಧ್ಯವಾದಷ್ಟು ಬೇಗ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ತಗೊಂಡು ನಾವು ಅವ್ರ ಮೇಲೆ ಕ್ರಮ ಜರುಗಿಸೋಕ್ಕೆ ಸರ್ಕಾರಕ್ಕೆ